ಹಲೋ ಗೈಸ್, ಗುಡ್ ಈವ್ನಿಂಗ್. ಸೊ ಇವತ್ತು ವರ್ಕ್ ಫ್ರಮ್ ಆಫೀಸ್ ಇರೋದ್ರಿಂದ ಆಫೀಸ್ಗೆ ರೆಡಿ ಆಗ್ಬೇಕು. ನೋಡಿ, ರೆಡಿ ಆಗ್ಬೇಕು ಅಂದ್ರೆ ಒಂದ್ ಕಡೆ ನಿದ್ರೆ, ಇನ್ನೊಂದ್ ಕಡೆ ಆಫೀಸ್ಗೆ ಲೇಟ್ ಆಗ್ಬಾರ್ದು ಅನ್ನೋ ಟೆನ್ಷನ್. ಆದ್ರೂ ಏನ್ ಮಾಡೋದು, ಲೈಫ್ ಅಂದ್ರೆ ಹಿಂಗೆ ಅಲ್ವಾ. ಓಕೆ, ಹಂಗೆ ನಮ್ ಔಟ್ಫಿಟ್ ಚೆಕ್ ಮಾಡ್ಕೊಂಡ್ಬಿಡೋಣ. ಏನ್ ಗುರು, ಸ್ಮಾರ್ಟ್ ಆಗಿದೀನಿ ಅಲ್ವಾ? ಚೆಕ್ ಬಂತು. ಲೇಟ್ ಆಗ್ಬಾರ್ದು ಅಂತ ಶೇಕ್ ನ ಮಿಕ್ಸರ್ ನಲ್ಲಿ ಗ್ರೈಂಡ್ ಮಾಡಿ ಡೈರೆಕ್ಟ್ ಅದ್ರಲ್ಲೇ ಕುಡ್ದ್ಬಿಟ್ಟೆ. ಏನ್ ಟ್ಯಾಲೆಂಟ್ ಅಲ್ವಾ ನಮ್ದು. ನಮ್ ಕ್ಯಾಬ್ ಅಣ್ಣ ಅಂತೂ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು. ಅವ್ರನ್ನ ಜಾಸ್ತಿ ಕಾಯಿಸೋದ್ ಬೇಡ, ಬನ್ನಿ ಬೇಗ ಹೊಡೋಣ. ನೈಟ್ ಶಿಫ್ಟ್ ಎಷ್ಟು ವಿಚಿತ್ರ ಅಂದ್ರೆ, ಎಲ್ರು ಆಫೀಸ್ ಮುಗಿಸಿ ಮನೆಗೆ ಹೋಗ್ತಿದ್ರೆ ನಾವು ಆಫೀಸ್ಗೆ ಹೋಗ್ತಿರ್ತೀವಿ. ಇವತ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದ್ದಿದ್ರಿಂದ ನಾನಂತೂ ಆಫೀಸ್ಗೆ ಬೇಗ ರೀಚ್ ಆದೆ. ಲಾಗಿನ್ ಆದ್ಮೇಲೆ ಗೊತ್ತಾಯ್ತು ಇವತ್ತು ನಮ್ ಕಾರ್ತಿಕ್ ನ ಕಳ್ಕೊಂಡಿದ್ದ ದಿವಸ ಅಂತ. ಮತ್ತೆ ಎಲ್ರು ಯಾಕೆ ಇಷ್ಟು ಖುಷಿಯಿಂದ ಇದೀವಿ ಅನ್ಕೊಂಡ್ರ, ಇವತ್ತು ನಮ್ ಕಾರ್ತಿಕ್ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಎಲ್ರು ಕೇಕ್ ಕಟ್ ಮಾಡಿಸಿ ಸೆಂಡ್ ಆಫ್ ಕೊಡಕ್ ಹೋಗ್ತಿದೀವಿ. ರಿಯಾಲಿಟಿ ಏನಂತ ನಿಮ್ಗೂ ಗೊತ್ತು, ಎಲ್ರು ಹೋಗ್ತಿರೋದು ಕೊನೆಗ್ ಸಿಗೋ ಒಂದು ಪೀಸ್ ಕೇಕ್ ಗೋಸ್ಕರ. ಏನ್ ಎಲ್ರು ಕೇಕ್ ನ ಈ ರೀತಿ ನೋಡ್ಕೊಂಡ್ ಹೋಗ್ತಾವ್ರಲ್ಲ ಅಂತ ಅನ್ಕೊಂತಿದೀರಾ? ಇದೇ ನೋಡಿ ನಮ್ ಕೇಕ್. ಗುಡ್ ಲಕ್ ಹಮ್ಜಾ ಅಂತೆ. ಓಕೆ, ಬನ್ನಿ ಕೇಕ್ ಕಟ್ ಮಾಡ್ಸೋಣ. ಏನ್ರೋ ಇಷ್ಟೊಂದು ಕ್ಯಾಂಡಲ್ ಇಟ್ಟಿದಿರಲ್ಲೋ. ನನ್ ಲೈಫ್ ಅಲ್ಲೇ ಇಷ್ಟು ಕ್ಯಾಂಡಲ್ ಹಚ್ಚಿಲ್ಲ ಕಣ್ರೋ. ನೀವ್ ನೋಡಿದ್ರೆ ಇಷ್ಟೊಂದು ಕ್ಯಾಂಡಲ್ ಇಟ್ಟಿದಿರ. ನೀನ್ ಕೊಡಪ್ಪ ಇಲ್ಲಿ, ನಾನ್ ಹಚ್ತೀನಿ. ಎಷ್ಟೊತ್ ಮಾಡ್ತೀಯ ಒಂದಷ್ಟು ಕ್ಯಾಂಡಲ್ ಹಚ್ಚೋದಿಕ್ಕೆ? ಯಾರ್ಯಾರಿಗೆ ಎಕ್ಸ್ಟ್ರಾ ಕೇಕ್ ಬೇಕೋ ಅವ್ರು ಬಂದು ಬೇಗ ಕ್ಯಾಂಡಲ್ ಹಚ್ಚಿ. ನಾನು ಹಚ್ತೀನಿ. ಸೈಡ್ ಗೊಬ್ರು ನನ್ಗೆ 2 ಪೀಸ್ ಕೊಡ್ಬೇಕು ನೋಡು. ಮತ್ತೆ ಹೇಳ್ರು ನನಗ್ ನಾನೇ ವಿಶ್ ಮಾಡಿ ಅಂತ ಕೇಳ್ಕೊಬೇಕಲ್ರು ನಿಮ್ ಹತ್ರ. ಅಯ್ಯೋ ಸರಿ, ಬನ್ನಿ ಕೇಕ್ ತಿನ್ರಿ. ತಗೊಳ್ರು. ಇಷ್ಟೊತ್ತು ಕೇಕ್ ನನ್ಗೆ ಅಂತ ಸಾಯ್ತಿದ್ರಲ್ಲೋ. ಇವ್ನಿಗೆ ತಿನ್ಸು ಫಸ್ಟ್, ನಾನ್ ನೆಕ್ಸ್ಟ್ ಬರ್ತೀನಿ. ನಂಗೆ ದೊಡ್ಡ ಪೀಸ್ ಕೊಡು. ಮೋಸ ನಂಗೂ ದೊಡ್ಡ ಪೀಸ್ ಬೇಕು. ಮೋಸ ಇದು ನಮ್ಗೆ ಚಾಲಲ್ಲ. ಇಟ್ಟೊಂದ್ ಪೀಸ್ ತಗೋತೀನಿ ಪ್ಲೀಸ್, ಬೇಕೋಬೇಡ. 2 ಪೀಸ್ ಕಟ್ ಮಾಡೋವರೆಗೂ ಅಷ್ಟೇ ನೋಡಿ, ಆಮೇಲೆ ಕೇಕ್ ಕತೆ. ಓಕೆ, ಎಲ್ರು ಯಾವ್ದಕ್ ವೆಯ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಸೊ ನಿಮ್ಮ ಆಸೆನ ನಾನು ಪೂರೈಸ್ತೀನಿ, ಬನ್ನಿ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನೇ. ಓಕೆ, ಇವಾಗ ನಮ್ ಕಾರ್ತಿಕ್ ಅವರು ಸ್ಪೀಚ್ ಕೊಡೋ ಕಾರ್ಯಕ್ರಮ. ನಾವು ಏನೋ ಒಂದ್ ಸ್ವಲ್ಪ ಹೊತ್ತು ಕುಯ್ತಾನೆ ಅಂತ ಅನ್ಕೊಂಡ್ರೆ, ಇಷ್ಟೊತ್ತು ನಮ್ ಪ್ರಧಾನಿ ಕೂಡ ಸ್ಪೀಚ್ ಕೊಟ್ಟಿರ್ಲಿಲ್ಲ. ಅಷ್ಟು ಸಾಲ್ದಿರಾ ಇವಳು ನೋಡಿ. ಸೊ ಫೈನಲ್ ಆಗಿ ಆಸ್ ಎಕ್ಸ್ಪೆಕ್ಟೆಡ್ ಯೂಸ್ ಇಲ್ದಿರೋ ಒಂದು ಗ್ರೂಪ್ ಫೋಟೋಸ್. ಆಫೀಸ್ ನಲ್ಲಿ ತಗೊಂಡಿರೋ ಒಂದ್ ಫೋಟೋನು ನನ್ನ ಹತ್ರ ಇಲ್ಲ ಗುರು. ಓಕೆ, ಎಲ್ಲ ಮುಗೀತು. ಕೊನೆಯದಾಗಿ ಕಳ್ಸೋಕ್ ಮುಂಚೆ ಒಂದು ಗಿಫ್ಟ್ ಇಲ್ಲ ಅಂದ್ರೆ ಹೆಂಗೆ ಹೇಳಿ? ನೋಡಿ ಗೈಸ್, ಇದೇ ನಾವು ಕಾರ್ತಿಕ್ ಕೊಡ್ತಿರೋ ಸರ್ಪ್ರೈಸ್ ಗಿಫ್ಟ್. ಆಫೀಸ್ ಗೋಡೆ ಮೇಲೆ ಇದ್ದಿದ್ ಫೋಟೋನೇ ಗಿಫ್ಟ್ ಅಂತ ಪ್ರ್ಯಾಂಕ್ ಮಾಡ್ತಿದೀವಿ. ನೋಡೋಣ ಅವ್ನು ಹೆಂಗ್ ಸರ್ಪ್ರೈಸ್ ಆಗ್ತಾನೆ ಅಂತ. ಕಾರ್ತಿಕ್ ಬಾಪ ಇಲ್ಲಿ ಒಂದ್ ಗಿಫ್ಟ್ ನಮ್ ಕಡೆಯಿಂದ. ಮನ್ ಮೇಲೆ ಲಡ್ಡು ಕೂಟ. ಎಲ್ರು ಬರ್ರೋ ಇಲ್ಲಿ. ಬಿಡ್ತಾನೆ ಕಾರ್ತಿ ಇದೆಲ್ಲ ಗೋಡೆ ಮೇಲೆ ಹಾಕಿದ್ದೋದು. అమ్మ ఏం ఫీల్ ఉండదు మామయ్య. ಓಕೆ, ಎಲ್ಲ ಮುಗಿಸಿ ಒಂದ್ ಸ್ವಲ್ಪ ಹೊತ್ತು ಕೇರ ಮಾಡೋಣ ಅಂತ ಅನ್ಕೊಂಡ್ರೆ ನಮ್ ವೀರುಬಾಯಿ ನೋಡಿ ಕೇಕ್ ಸಾಲಿಲ್ಲ ಅನ್ಬಿಟ್ಟು ನನ್ನೇ ತಿನ್ನೋ ಹಂಗ್ ನೋಡ್ತಿದ್ದಾರೆ. ಸೊ ಇವತ್ತಿಗೆ ಇಷ್ಟೇ ಗೈಸ್. ಬ್ಲಾಗ್ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬೈ ಬಾಯ್.